ಧರ್ಮಸ್ಥಳ ವಿಚಾರದಲ್ಲಿ ಈಗ ಒಂದು ಯಾತ್ರೆಗಳು ಸ್ಟಾರ್ಟ್ ಆಗಿದೆ, ಜೊತೆಗೆ ಒಂದು ರೀತಿ ಪಕ್ಷದ ವಹಿಸ್ಕೊಂಡ ರೀತಿ ಯಾತ್ರೆಗಳನ್ನು ಆರಂಭ ಮಾಡ್ತಾರೆ. ಪೊಲಿಟಿಕಲಿ ಟರ್ನ್ ತಗೊಂಡಿದ್ಯಾ? ಅದೇ ಹೇಳೋದು, ಈಗ ಎಲ್ಲಾನು ಕೂಡ ಬರೀ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಭಾವನಾತ್ಮಕ ವಿಷಯಗಳೇ ಇವ್ರಿಗೆ ಸಿಗ್ತಾ ಇದೆ. ಈಗ ಸೌಜನ್ಯ ಪ್ರಕರಣದಲ್ಲಿ ಮುಂದೆ ನಿಂತು ಹೋರಾಟ ಮಾಡಿ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದವರೇ BJP ಅವರು. ಎಷ್ಟು ಹೋರಾಟಗಳು ಮಾಡಿಲ್ಲ, ಆ ಹೋರಾಟಗಳಿಗೆ BJP ನಾಯಕರು ಹೋಗಿ SIT ಆಗಬೇಕು ಅಂತ ಆಗ್ರಹ ಮಾಡಿರಲಿಲ್ವಾ? ಸೌಜನ್ಯ ಪ್ರಕರಣದಲ್ಲಿ ಆವತ್ತು ಅಲ್ಲಿ SIT ಮಾಡಿ ಅಂತ ಹೋರಾಟ ಮಾಡಿದವರು ಸೌಜನ್ಯ ಪ್ರಕರಣದಲ್ಲಿ BJP ಅವರು. ಇವತ್ತು SIT ಆಗಿದ್ದಕ್ಕೆ ಇವತ್ತು ಹೀಗೆ ಉಸಿರುಳ್ಳಿ ಥರ ಏನು ಯಾವಾಗ ಎಲ್ಲಿ ಜನ ಸಮಾಜವನ್ನು ಒಡಿಲಿಕ್ಕೆ ಸಾಧ್ಯ, ಓಟ್ಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ, ಸಮಾಜವನ್ನು ಹಾಳು ಮಾಡೋದಕ್ಕೆ ಸಾಧ್ಯ, ಅದಕ್ಕೆ ತಕ್ಕಂಗೆ ನಾಟಕ ಆಡುವಂಥ ಡೋಂಗಿಗಳು ಇವರು. ಆವತ್ತು ತನಿಖೆ ಮಾಡಬೇಕು, SIT ಮಾಡಬೇಕು, CBI ತನಿಖೆ ಆಗಬೇಕು ಅಂತ ಇವರೇ ಹೋರಾಟ ಮಾಡಿದರು. ಇವತ್ತು ಚಾನ್ಸ್ ಸಿಕ್ಕಿದೆ ಅಂತೇಳಿ ಈ ಥರ ಮಾತಾಡ್ತಾರೆ. ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗಲೂ ಕೂಡ ಹೇಳಿದ್ದೇನೆ, SIT ಅವರು ನಿಷ್ಪಕ್ಷಪಾತವಾಗಿ ಮತ್ತು ಭಾಳ ಪ್ರೊಫೆಷನಲ್ ಆಗಿ ಅವ್ರ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಕೆಲಸ ಸರ್ಕಾರದ ಕೆಲಸ ಅಷ್ಟೇ. ತನಿಖೆ ಮಾಡಬೇಕು ಅನ್ನುವಂಥದ್ದು ಅಭಿಪ್ರಾಯ ಇತ್ತು, ತನಿಖೆ ಮಾಡಿದ್ದೇವೆ. ತನಿಖೆಯಲ್ಲಿ ನಾವು ಈ ಥರ ಮಾಡಿ ಆ ಥರ ಮಾಡಿ ಅಂತ ಯಾವುದೇ ಆ ರೀತಿ ಒತ್ತಡಕ್ಕೆ ಪರ ಆಗಲಿ ವಿರೋಧ ಆಗಲಿ ಯಾವುದಕ್ಕೂ ಅವಕಾಶ ಕೊಡದೆ ಒಂದು ಪ್ರೊಫೆಷನಲ್ ಆಗಿ ತನಿಖೆ ಮಾಡಿದ್ದೇವೆ. ಅದನ್ನು ಇವರು ರಾಜಕೀಯಕ್ಕೆ ಬಳಸ್ಕೋತಾರೆ. ಅದಕ್ಕೆ ಅವ್ರಿಗೆ ಇನ್ನೇನು ಇಲ್ಲವಲ್ಲ. ಕರ್ನಾಟಕದಲ್ಲಿ ಬೇರೆ ಯಾವುದೂ ಕೂಡ ಸರ್ಕಾರದ ವಿರುದ್ಧ ಮಾತಾಡಲಿಕ್ಕೆ ಇವರಿಗೆ ಇಶ್ಯೂಸ್ ಇಲ್ಲ. ಅಲ್ಲಿಗೆ ಕರ್ನಾಟಕ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಇದಕ್ಕೊಂದು ಕಳ್ಳನಿಗೊಂದು ಪಿಳ್ಳೆ ನವ ಸಿಕ್ತು ಅಂತೇಳಿ ಇದನ್ನು ಸುಮ್ಮನೆ ಒಂದು ಇಶ್ಯೂ ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಮೂಲ ನೀವು ಜ್ಞಾಪಿಸ್ಕೋಬೇಕು. ಬೇಕಾದರೆ ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಯಾರ್ಯಾರು BJPನವರು SIT ತನಿಖೆ ಆಗಬೇಕು ಸೌಜನ್ಯ ಪ್ರಕರಣದಲ್ಲಿ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಬೇಕಾದ್ರೆ ನಿಮಗೆ ಸ್ಟೇಟ್ಮೆಂಟು ಕೊಡ್ತೇನೆ. ನಿಮ್ಗೇನಾದ್ರು ಮರ್ತೋಗಿದ್ರೆ, ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ, ಆದರೆ ಮರ್ತೋಗಿದ್ರೆ ಬೇಕಾದರೆ ಕೊಡ್ತೇನೆ, ಬಿಡಿ ಅವ್ರ ಕತೆ. ಈಗ ಹೆಚ್ಚು ಕಡಿಮೆ SITದೆಲ್ಲ ಆಲ್ಮೋಸ್ಟ್ ರೀಡಿಂಗ್ ಕಂಪ್ಲೀಷನ್. ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾನ್ಸ್ಪಿರಸಿ ಅನಿಸುತ್ತೆ ಸರ್. ಯಾಕಂದ್ರೆ ಅವನಿಂದ ಯಾವುದೇ ತರನಾದ ಇದು ಸಿಗಲಿಲ್ಲ. ಇದ್ರ ಬಗ್ಗೆ ಗೃಹ ಮಂತ್ರಿಗಳು ಬಹಳ ಅಚ್ಚುಕಟ್ಟಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವ್ರು ಹೇಳಿರುವಂಥದ್ದು ಕಾನೂನಿನ ಪ್ರಕಾರ ಒಂದು ಸರ್ಕಾರ, ಒಂದು ಮಂತ್ರಿ ಏನು ಹೇಳ್ಬೋದು ಅಷ್ಟನ್ನು ಹೇಳಿದ್ದಾರೆ. ತನಿಖೆ ಕನ್ಕ್ಲೂಡ್ ಆಗಿ ಅವ್ರ ರಿಪೋರ್ಟ್ ಬರಲಿ ಅಷ್ಟು ಅಂತವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಬರಲಿ, ಆಮೇಲೆ ಮುಂದೆ. ಧನ್ಯವಾದ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.